ತಾರತಮ್ಯ ಮಾಡಿದ್ರಂತೆ ಮಂಗಳೂರು ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ಆರೋಪವನ್ನ ಮಾಡಲಾಗಿದೆ. ಡಿಸಿಆರ್ಇ ಎಸ್ಪಿ ಕಾಶಿನಾಥ್ರಿಂದ ಡಿಜಿ ಐಜಿಪಿ ಸಲೀಂ ಅವರಿಗೆ ಪತ್ರವನ್ನ ಬರೆಯಲಾಗಿದೆ. ಮಂಗಳೂರು ಕಮಿಷನರ್ ವಿರುದ್ಧ ಆರೋಪವನ್ನು ಮಾಡಲಾಗಿರುವಂಥದ್ದು ಸುಧೀರ್ ಕುಮಾರ್ ರೆಡ್ಡಿಯ ವಿರುದ್ಧ ಭಾಷಾ ತಾರತಮ್ಯವನ್ನ ಮಾಡಲಾಗ್ತಾ ಇದೆ ಅಂತ. ಸುಧೀರ್ ಕುಮಾರ್ ರೆಡ್ಡಿ ಅವರಿಂದ ಕನ್ನಡಿಗರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ಅಕಸ್ಮಾತ್ ಇವರ ಆರೋಪ ನಿಜ ಆಗಿದ್ರೆ ಕ್ರಮವನ್ನ ಕೈಗೊಳ್ಬೇಕು. ಇಲ್ಲೇ ತಿಂದು, ಇಲ್ಲೇ ಉಂಡು, ಇಲ್ಲೇ ನೀರು ಗಾಳಿ ಕುಡ್ಕೊಂಡು, ಇಲ್ಲಿನ ಜನರ ಸಂಬಳವನ್ನ ತಗೊಂಡು ಇನ್ನೆಂಥ ದಿಮಾಗ್ ತೋರಿಸ್ತೀರಣ. ಅಕಸ್ಮಾತ್ ಇವರ ಆರೋಪ ನಿಜ ಆಗಿದ್ರೆ ಕ್ರಮ ಕೈಗೊಳ್ಬೇಕು. ನಿಜವಾಗ್ಲೂ ಕನ್ನಡಿಗರನ್ನ ಟಾರ್ಗೆಟ್ ಮಾಡಿದ್ರೆ ಭಾಷೆವಾರು ತಾರತಮ್ಯ ಮಾಡ್ತಾರೆ ಅನ್ನುವಂಥ ಆರೋಪ ಇದೆ. ಅದರ ಜೊತೆಗೆ ಭ್ರಷ್ಟಾಚಾರದ ವಿಚಾರ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮುನಿಲಿ ಪ್ರಮುಖವಾಗಿ ಆರೋಪ ಏನೋ ಮಾಡಲಾಗ್ತದೆ. ಈಗ ಡಿಜಿ ಐಜಿಪಿ ಮತ್ತು ಒಂದ್ ಕಡೆ ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ, ಇವ್ರಿಗೆಲ್ಲರಿಗೂ ಕೂಡ ದೂರು ಕೊಟ್ಟಿದಾರಲ್ಲ, ಏನೇನೆಲ್ಲ ಉಲ್ಲೇಖ ಮಾಡಲಾಗಿದೆ, ಯಾವ ರೀತಿಯ ಅನ್ಯಾಯ ಮತ್ತು ಒಂದ್ ಕಡೆ ತಾರತಮ್ಯ? ಪೃಥ್ವಿ, ಮಂಗಳೂರು ಪೊಲೀಸ್ ಕಮಿಷನರ್ ಆಗಿರುವಂತಹ ಸುಧೀರ್ ಕುಮಾರ್ ರೆಡ್ಡಿ ವಿರುದ್ಧ ಒಂದು ಗಂಭೀರ ಆರೋಪ ಕೂಡ ಈಗ ಕೇಳಿ ಬಂದಿದೆ. ಭಾಷಾವಾರು ತಾರತಮ್ಯವನ್ನು ಮಾಡ್ತಾ ಇದ್ದಾರೆ, ಕರ್ನಾಟಕದ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಹೇಳಿ ಒಂದು ಆರೋಪ ಕೂಡ ಕೇಳಿ ಬಂದಿದ್ದು. ಈಗ ಏನು ಗೃಹ ಸಚಿವರು ಮತ್ತೆ ಮುಖ್ಯಮಂತ್ರಿಗಳು ಹಾಗೂ ಗೃಹ ಇಲಾಖೆ ಸೆಕ್ರೆಟರಿ ಹಾಗೂ ಡಿಜಿ ಐಜಿಪಿ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದು ಒಂದು ದೂರು ಕೂಡ ಕೊಟ್ಟಿರುವುದು. ಅದು ಈ ಬಾರಿ ದೂರು ಕೊಟ್ಟಿರೋದು ಕೂಡ ಪೊಲೀಸ್ ಇಲಾಖೆಯಲ್ಲಿ ಉನ್ನತ ಹುದ್ದೆಯಲ್ಲಿರುವಂತಹ ಅಧಿಕಾರಿಯ ಒಂದು ದೂರು ಕೂಡ ಕೊಟ್ಟಿದ್ರ ಬಗ್ಗೆ ಒಂದು ಇದೇ 14ನೇ ತಾರೀಕಿನಿಂದ 30ನೇ ತಾರೀಕಿನ ಒಳಗಡೆ ಭೇಟಿಗೆ ಒಂದು ಅವಕಾಶವನ್ನು ಕೊಡಬೇಕು. ಮತ್ತು ಇದ್ರ ಬಗ್ಗೆ ಒಂದು ಸುದೀರ್ಘವಾಗಿ ನಾನು ನಿಮಗೆ ಮಾಹಿತಿಯನ್ನು ಕೂಡ ಕೊಡ್ತೀನಿ ಅಂತೇಳಿ ಏನು ಡಿಸಿಆರ್ಇ ಎಸ್ಪಿ ಆಗಿರುವಂಥ ಕಾಶಿನಾಥ್ ಅವರು ಈ ಒಂದು ಪತ್ರವನ್ನು ಕೂಡ ಬರೆದಿದ್ದಾರೆ. ಮತ್ತು ಈಗಾಗಲೇ ಪತ್ರ ಕೂಡ ಗೃಹ ಇಲಾಖೆ ಮತ್ತು ಗೃಹ ಸಚಿವರ ಕೈಗೂ ಕೂಡ ಸೇರಿದ್ರ ಇದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕೋದಕ್ಕೆ ಗೃಹ ಸಚಿವ ಜಿ ಪರಮೇಶ್ವರ್ ಅವರು ಕೂಡ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರೋದು. ಏನು ಸುಧೀರ್ ಕುಮಾರ್ ರೆಡ್ಡಿ ಇದ್ದಾರೆ, ಇವರು ಭಾಷಾವಾರು ತಾರತಮ್ಯವನ್ನು ಮಾಡ್ತಾ ಇದ್ದಾರೆ. ಅವರು ಹೇಳಿದ ಕೆಲಸಗಳನ್ನು ಮಾಡದೇ ಇದ್ರೆ ಟಾರ್ಗೆಟ್ ಮಾಡಿ ಒಂದು ಕಿರುಕುಳ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತೇಳಿ ಒಂದು ಆರೋಪವನ್ನು ಕೂಡ ಮಾಡಿದ್ದಾರೆ. ಮತ್ತು ಅವರು ಈವರೆಗೆ ಏನು ಭ್ರಷ್ಟಾಚಾರ ಎಸಗಿದ್ದಾರೆ ಅನ್ನೋದ್ರ ಬಗ್ಗೆ ಕೆಲವು ಆರೋಪಗಳನ್ನು ಕೂಡ ಮಾಡಿರೋದು. ಅದರಿಂದ ಇದ್ರ ಬಗ್ಗೆ ಸುದೀರ್ಘವಾಗಿ ನಿಮ್ಮ ಜೊತೆ ಚರ್ಚೆ ಮಾಡ್ತೀನಿ. 30 ನಿಮಿಷಗಳ ಒಂದು ಕಾಲಾವಕಾಶವನ್ನು ಕೊಡಬೇಕು ಅಂತೇಳಿ ಡಿಜಿ ಐಜಿಪಿ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದು ಒಂದು ಮನವಿಯನ್ನು ಕೂಡ ಮಾಡಿಕೊಂಡಿರೋದು. ಮತ್ತು ಏನೀಗಾಗಲೇ ಕರ್ನಾಟಕದ ಅಧಿಕಾರಿಗಳೇನಿದ್ರೆ ಅವರನ್ನ ಟಾರ್ಗೆಟ್ ಮಾಡಿ ಈ ರೀತಿ ಕಿರುಕುಳ ಕೊಡ್ತಿರುವಂಥದ್ದು ಆರೋಪವನ್ನು ಕೂಡ ಈಗ ಮಾಡಿರೋದು. ಪೃಥ್ವಿ, ಓಕೆ, ಧನ್ಯವಾದ ಮುನಿರಾಜು ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದೆ ಸುದ್ದಿಯೋಣ. ತಮಿಳುನಾಡಿನ ವಿಧಾನಸಭೆಗೆ ಇಂದು ಮತದಾನ ನಡೀತಾ ಇದೆ. ಎಲ್ಲ 234 ಕ್ಷೇತ್ರಗಳಿಗೂ ಕೂಡ ಒಂದೇ ಹಂತದಲ್ಲಿ ಚುನಾವಣೆ ನಡೀತಾ ಇದ್ದು 5,73,43,000 ಮತದಾರರು ಹಕ್ಕನ್ನ ಚಲಾವಣೆ ಮಾಡಲಿದ್ದಾರೆ. ಎಷ್ಟು ಜನ ವೋಟ್ ಹಾಕ್ತಾರೆ ನೋಡಬೇಕು. ಈಗಾಗಲೇ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಹಾಗೂ ಡಿಸಿಎಂ ಉದಯನಿಧಿ ಸ್ಟಾಲಿನ್, ತಮಿಳುನಾಡು ಬಿಜೆಪಿ ಉಪಾಧ್ಯಕ್ಷೆ ಹಾಗೂ ನಟಿ ಖುಷ್ಬು ಸುಂದರ್, ಟಿವಿಕೆ ಅಧ್ಯಕ್ಷ ಹಾಗೂ ಸ್ಪರ್ಧಿ ವಿಜಯ್, ನಟ ರಜನಿಕಾಂತ್, ಹಿರಿಯ ಕಾಂಗ್ರೆಸ್ ನಾಯಕ ಪಿ ಚಿದಂಬರಂ, ನಟ ಕಮಲ್ ಹಾಸನ್, ಶ್ರುತಿ ಹಾಸನ್ ಸೇರಿದಂತೆ ಹಲವು ನಟ ನಟಿಯರು, ರಾಜಕಾರಣಿಗಳು ಮತದಾನವನ್ನ ಮಾಡಿದ್ದಾರೆ. ಸಾಕಷ್ಟು ಕುತೂಹಲ ಕೆಣಮಾಡಿಕೊಟ್ಟಿದೆ ಈ ಬಾರಿಯ ತಮಿಳುನಾಡು ವಿಧಾನಸಭೆ ಎಲೆಕ್ಷನ್. ಯಾರು ಅಧಿಕಾರಕ್ಕೆ ಏರ್ತಾರೆ ಅಂತ. ಡಿಎಂಕೆ ಮೈತ್ರಿಕೂಟ ವರ್ಸಸ್ ಎಐಎಡಿಎಂಕೆ ಮೈತ್ರಿಕೂಟದ ನಡುವೆ ಜಿದ್ದಾಜಿದ್ದಿ ಇರುವಂಥದ್ದು. ಇದೇ ಸಂದರ್ಭದಲ್ಲಿ ವಿಜಯ್ ಪಕ್ಷ, ಟಿವಿಕೆ ಪಕ್ಷ ಎಷ್ಟು ಮಟ್ಟಿಗೆ ಯಾವ ಮೈತ್ರಿಕೂಟಕ್ಕೆ ಡ್ಯಾಮೇಜ್ ಮಾಡುತ್ತೆ, ಹಾಗೆ ಎಷ್ಟು ಸೀಟ್ಗಳನ್ನು ಗೆಲ್ಲುತ್ತೆ ಅನ್ನುವಂಥ ಆಧಾರದ ಮೇಲೆ ತಮಿಳುನಾಡಿನ ರಾಜಕಾರಣ, ಅಧಿಕಾರ ನಿಂತಿದೆ ಅಂತ ಹೇಳಲಾಗ್ತದೆ. ಕಾದು ನೋಡಬೇಕು ವಿಜಯ್ ಎಷ್ಟು ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತಾರೆ, ಇಂಪ್ಯಾಕ್ಟ್ ಪ್ಲೇಯರ್ ಆಗ್ತಾರೆ, ಕಿಂಗ್ ಮೇಕರ್ ಆಗ್ತಾರಾ, ಕಿಂಗ್ ಆಗ್ತಾರಾ, ಅಥವಾ ಮತ್ತೊಮ್ಮೆ ಡಿಎಂಕೆನೇ ಅಧಿಕಾರಕ್ಕೆ ಏರುತ್ತಾ, ಅಥವಾ ಈ ಬಾರಿ ಬದಲಾವಣೆ ಅನ್ನುವ ರೀತಿಯಲ್ಲಿ ಎಐಎಡಿಎಂಕೆ ಅಧಿಕಾರಕ್ಕೆ ಏರುತ್ತಾ. ಎಐಎಡಿಎಂಕೆ ಮೈತ್ರಿಕೂಟದಲ್ಲಿ ಬಿಜೆಪಿ ಇದೆ. ಬಿಜೆಪಿನೂ ಕೂಡ ಭರ್ಜರಿಯಾಗಿ ಪ್ರಚಾರವನ್ನು ಮಾಡಿರುವಂಥದ್ದು. ಎಷ್ಟು ಮಟ್ಟಿಗೆ ಅಲ್ಲಿನ ಜನ ಯಾರಿಗೆ ಮಣೆ ಹಾಕ್ತಾರೆ ಅನ್ನುವಂಥದ್ದು ತೀವ್ರ ಕುತೂಹಲ ಕೆಡಮಾಡಿಕೊಟ್ಟಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲೂ ಕೂಡ ವಿಧಾನಸಭೆ ಚುನಾವಣೆ ನಡೀತಾ ಇದೆ. ಅದು ಮೊದಲ ಹಂತದ ಮತದಾನ ನಡೀತಾ ಇರುವಂಥದ್ದು. 16 ಜಿಲ್ಲೆಗಳ 152 ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ. ಏಪ್ರಿಲ್ 29ರಂದು ಉಳಿದ 142 ಕ್ಷೇತ್ರಗಳಿಗೆ ಚುನಾವಣೆ ನಡೆಯಲಿದೆ. ಈಗಾಗಲೇ ಮತಗಟ್ಟೆಗಳ ಬಳಿ ನಿಂತು ಜನರು ಮತದಾನವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಸುವೇಂದು ಅಧಿಕಾರಿ ಮತದಾನವನ್ನ ಮಾಡಿದ್ದಾರೆ. ಟೋಟಲಿ 294 ಕ್ಷೇತ್ರ ಇರುವಂಥದ್ದು ಪಶ್ಚಿಮ ಬಂಗಾಳದಲ್ಲಿ. ಮೊದಲ ಹಂತದ ಚುನಾವಣೆ ನೆಕ್ಸ್ಟ್ 29ನೇ ತಾರೀಕು 2ನೇ ಹಂತದ ಚುನಾವಣೆ ಇದೆ. ಅಲ್ಲಿ ಮತ್ತೊಮ್ಮೆ ಮಮತಾ ಬ್ಯಾನರ್ಜಿ ನೇತೃತ್ವದ ಸರ್ಕಾರ ಬರುತ್ತಾ, ಅಥವಾ ಈ ಬಾರಿ ಎಲ್ಲ ನಿರೀಕ್ಷೆಗೂ ಮೀರಿ ಬಿಜೆಪಿ ಮೊಟ್ಟ ಮೊದಲ ಬಾರಿಗೆ ಅಧಿಕಾರಕ್ಕೆ ಏರುತ್ತಾ ಅನ್ನುವಂಥದ್ದನ್ನ